ವಿಷ್ಣುವರ್ಧನ್ ರವರ ಸಿನಿ ಕರಿಯರ್ನಲ್ಲಿ ನಾವೆಂದೂ ಕೂಡ ಮರೆಯಲಾಗದ ಸಿನಿಮಾ ಅಂದರೆ ನಾಗರಾವು. ಅದನ್ನು ಡೈರೆಕ್ಟ್ ಮಾಡಿದ್ದು ಪುಟ್ಟಣ್ಣ ಕಣಗಾಲ್ ಅಂತ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಬಟ್ ಮತ್ತೊಮ್ಮೆ ಪುಟ್ಟಣ್ಣ ಕಣಗಾಲ್ರವರು ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಸಿನಿಮಾವನ್ನು ಮಾಡಬೇಕಾಗಿತ್ತು ಅಂತ ಬಹಳಷ್ಟು ಜನರ ಮಾತಾಗಿತ್ತು. ಅವರ ಎಕ್ಸ್ಪೆಕ್ಟೇಷನ್ಸ್ ಕೂಡ ಹಾಗೆ ಇತ್ತು. ಅಂಬಿ ಯಾವಾಗಲೂ ಕೂಡ ಅದೇ ಸಲಿಗೆಯಿಂದ ಪುಟ್ಟಣ್ಣ ಕಣಗಾಲ್ ಅವರಿಗೆ ಹೇಳ್ತಾ ಇದ್ರಂತೆ, ಒತ್ತಾಯ ಕೂಡ ಮಾಡ್ತಾ ಇದ್ರಂತೆ, ನನ್ನ ದೋಸ್ತಿಗೆ ಮತ್ತೊಂದು ಸಿನಿಮಾ ಮಾಡಿ ಅಂತ. ಆದರೆ ವಿಷ್ಣುವರ್ಧನ್ ರವರು ಆ ಜೊತೆಗಿದ್ದಾಗ ಪುಟ್ಟಣ್ಣ ಕಣಗಾಲ್ ರವರ ಎದುರಿಗೆ ಈ ಮಾತನ್ನು ಹೇಳಬೇಕಾದ್ರೆ ಒಂದು ಸ್ವಲ್ಪ ಸಂಕೋಚದ ಸ್ವಭಾವದಿಂದ ಇದ್ದರೆ ಅಷ್ಟೇ ಸಲಿಗೆಯಿಂದ ಅಷ್ಟೇ ನೇರವಾಗಿ ಮಾತನಾಡ್ತಾ ಇದ್ರಂತೆ ಅಂಬಿ ಅಣ್ಣ, ನನ್ನ ಸ್ನೇಹಿತರಿಗೆ ಮತ್ತೊಂದು ಸಿನಿಮಾ ನೀವು ಮಾಡಿ ಖಂಡಿತ ಅಂತ. ನಿಮಗೆಲ್ರಿಗೂ ಗೊತ್ತಿದೆ ಅಂಬರೀಷ್ ಮತ್ತು ವಿಷ್ಣು ಅವರ ಸ್ನೇಹ, ಅಷ್ಟು ಸಲಿಗೆ ಆ ಪ್ರೀತಿ ಅವ್ರ ಮಾತುಗಳಲ್ಲೂ ಕೂಡ ಅದು ಇತ್ತು. ಬಟ್ ಅದಾದ ನಂತರ ಮಾನಸ ಸರೋವರದಲ್ಲಿ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ರು ವಿಷ್ಣುವರ್ಧನ್ಗೆ. ಜೊತೆಗೆ ಶುಭಮಂಗಳಕ್ಕೂ ಕೂಡ ಅವ್ರು ಆಯ್ಕೆ ಆಗ್ತಾರೆ ಅಂದ್ಕೊಂಡಿದ್ರು. ಬಟ್ ಅದು ಯಾವುದೂ ಆಗಲಿಲ್ಲ. ಶ್ರೀನಾಥ್ ಸೆಲೆಕ್ಟ್ ಆಗಿಬಿಟ್ರು.